ಹಾಯ್ ಹಲೋ ವೆಲ್ಕಮ್ ಟು ಪುಷ್ಪಾವತೀಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷತೆಯ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಶೇಷತೆ ಬಂದ್ಬಿಟ್ಟು ಇವತ್ತು ಬಸವಣ್ಣನ ಜಯಂತಿ. ನನ್ನ ಮುಖದಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಇವತ್ತು ಹೆಚ್ಕೊಂಡಿದ್ದೀನಿ. ಹೌದು, ನಾವು ಕೂಡ ಲಿಂಗಾಯತರು. ಇವತ್ತು ಬಸವಣ್ಣನ ಜಯಂತಿ, ವಿಶ್ವಗುರು ಬಸವಣ್ಣನವರ ಜಯಂತಿಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಬನ್ನಿ, ಇವತ್ತು ನಾವು ನಮ್ಮ ಮನೆಯಲ್ಲಿ ಏನೇನು ಮಾಡಿದ್ದೀವಿ ಅಂತ ತೋರಿಸ್ತೀನಿ. ನಾನಿವತ್ತು ನಮ್ಮ ಮನೆಯಲ್ಲಿ ವಿಶ್ವಗುರು ಬಸವಣ್ಣನವರ ಫೋಟೋ ಇಟ್ಟು ಪೂಜೆ ಮಾಡಿದ್ದೀವಿ. ಸರ ಹಾಕಿದ್ದೀನಿ, ಪೂಜೆ ಮಾಡಿ ಆರತಿ ಇಟ್ಟಿದ್ದೀನಿ. ಮತ್ತು ಒಂದು ಸಿಂಪಲ್ ಆಗಿ ರಂಗೋಲಿ ಹಾಕಿದ್ದೀನಿ. ನಮ್ಮ ವಿಶೇಷತೆ ಆಗಿರುವ ವಿಭೂತಿ ಇದೆಲ್ಲ ಇದೆ. ಮತ್ತು ನಮ್ಮ ಮನೆಯಲ್ಲಿ ಇವತ್ತು ನಾನು ಕೂಡ ಹೊಸ ಸೀರೆ ಇಟ್ಟಿದ್ದೀನಿ. ಹೊಸ ಸೀರೆ ಇಟ್ಕೊಂಡೆ ಪೂಜೆ ಮಾಡಿದ್ದು. ಮತ್ತು ನಮ್ಮ ಮನೆಯಲ್ಲಿ ಇನ್ನೊಂದು ಫೋಟೋ ಇದೆ ಬಸವಣ್ಣನವ್ರದ್ದು. ಇದು ಬಂದ್ಬಿಟ್ಟು ಇಲ್ಲಿ ದೇವರ ಹತ್ರ ಇದೆ, ನೋಡ್ಬೋದು ಗೈಸ್. ಇವತ್ತು ಈ ಫೋಟೋಗೂ ಕೂಡ ನಾನು ಪೂಜೆ ಮಾಡಿದ್ದೀನಿ. ಪೂಜೆ ಮಾಡಿ ಹಾರ ಎಲ್ಲ ಹಾಕಿದ್ದೀನಿ. ಇದು ಬಂದ್ಬಿಟ್ಟು ನಮ್ಮ ದೇವರ ಕೋಣೆ. ಇಲ್ಲಿಗೂ ಕೂಡ ಪೂಜೆ ಎಲ್ಲ ಮಾಡಿದ್ದೀನಿ ನಾನು ಇವತ್ತು. ಅದಾದ ತಕ್ಷಣ ಇವತ್ತು ನಾನು ಹೊಸ ಸೀರೆ ತೊಗೊಂಡಿದ್ದೆ. ಅದನ್ನೇ ಹಾಕ್ಕೊಂಡು ಪೂಜೆ ಮಾಡಿದ್ದೆ. ಇವತ್ತಿನ ಇನ್ನೊಂದು ವಿಶೇಷತೆ ಏನಂದರೆ, ನಾನು ಇವತ್ತು ಹೋಳಿಗೆ ಮಾಡಿದ್ದೀನಿ. ಅದನ್ನು ನೈವೇದ್ಯ ಇಡಬೇಕು. ಎಲ್ಲ ರೆಡಿ ಆಗಿದೆ. ಈಗ ಪೂಜೆ ಎಲ್ಲ ಮಾಡಿದ್ದೀನಿ. ನೈವೇದ್ಯ ಮಾಡಿ ಪೂಜೆ ಮಾಡಿ ಆಮೇಲೆ ಊಟ ಮಾಡೋದು. ಬನ್ನಿ, ಆಮೇಲೆ ತೋರಿಸ್ತೀನಿ ಹೋಳಿಗೆ ಮಾಡೋದೆಲ್ಲ. ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ. ಇವತ್ತು ಒಂದು ಸಾಯಂಕಾಲ ಸ್ವಲ್ಪ ಎಲ್ಲರೂ ಮನೆಯವರೆಲ್ಲ ಸೇರಿಕೊಂಡು ಮನೆಯವರೆಲ್ಲ ಕುಂತು ಒಂದು ಭಜನೆ ಅಂದರೆ ಒಂದು ಹಾಡು ಹಾಡ್ತೀವಿ. ಚಳ್ಳಂ ತೊಗೊಂಡು ನಮ್ಮ ಹತ್ರ ಒಂದು ಇದೆ. ಇದಕ್ಕೇನಂತೀವಿ ಅಂದರೆ, ನಾವು ದೇವ್ರ ಮನೆಯಲ್ಲಿ ಇಟ್ಟಿದ್ದೀನಿ. ಚಳ್ಳಂ ಅಂತೀವಿ ನಮ್ಮ ಕಡೆ. ನೀವೇನಂತೀರಾ ಕಮೆಂಟ್ ಮಾಡಿ. ಚಳ್ಳಂನ ಹಾಡ ಹಾಡಿ, ಬಸವಣ್ಣನವರ ಒಂದು ಹಾಡ ಹಾಡಿ ಸಂಜೆಗೆ ಎಲ್ಲರೂ ಬಂದಮೇಲೆ ಇದು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಹಾಡ ಹಾಡಿಕೊಂಡು ಭಜನೆಗೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದು ಸಾಯಂಕಾಲ ಇರುತ್ತೆ. ನೋಡೋಣ ಬನ್ನಿ. ಇವಾಗ ಹೋಳಿಗೆ ಮಾಡುವ ಸಮಯ. ನಂದು ತುಂಬ ದಿನದ ಆಸೆ ಆಗಿತ್ತು ಗೈಸ್, ಒಂದು ಚೆಕ್ಸ್ ಪ್ಯಾಟರ್ನಲ್ಲಿ ಸೀರೆ ತಗೋಬೇಕು ಅಂತ ಹೇಳಿ. ನಾನು ಇದನ್ನು ಒಂದು ಸೀರೆ ಪರ್ಚೇಸ್ ಮಾಡಿದ್ದೀನಿ. ಇವತ್ತು ಬಸವಣ್ಣನವರ ಜಯಂತಿ ನಿಮಿತ್ತವಾಗಿ ಹುಟ್ಟಿದ್ದೀನಿ. ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು. ಇದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ನಾನು. ತುಂಬಾ ಚೆನ್ನಾಗಿ ಬಂದಿದೆ. ಕಲರ್ ಕೂಡ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಇವಾಗ ಸಂಜೆಗೆ ಹಾಯ್ ಗಾಯ್ಸ್, ಇವಾಗ ಸಂಜೆ ಆಗಿದೆ. ಇವಾಗ ನಾವು ಒಂದು ಸ್ವಲ್ಪ ಭಜನೆ ಮಾಡ್ತಾಯಿದ್ದೀವಿ. ಬಸವಣ್ಣನ ಭಜನೆ ಮಾಡ್ತಾಯಿದ್ದೀನಿ. ನನ್ನ ಮಗಳು ಒಂದು ವಚನ ಹೇಳ್ತಾಳೆ, ನಾನೊಂದು ವಚನ ಗಾಯನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ ನಮ್ಮ ಬಸವ ಜಯಂತಿಯ ಉತ್ಸವ. ನಾನು ಇವತ್ತು ಬಸವಣ್ಣನ ಜಯಂತಿ ನಿಮಿತ್ತ ಹೀಗೆ ಪೂಜೆ ಮಾಡಿದ್ದೀನಿ. ಸಿಂಪಲ್ ಆಗಿ ಇಲ್ಲಿ ದೀಪ ಹಚ್ಚಿದ್ದೀನಿ, ಒಂದು ರಂಗೋಲಿ ಹಾಕಿದ್ದೀನಿ, ವಿಭೂತಿ. ಮತ್ತು ನಮ್ಮ ಹತ್ರ ಇನ್ನೊಂದು ದೇವ್ರ ಹತ್ರನೂ ಇದೆ ಫೋಟೋ. ಇಲ್ಲೊಂದು ಇಟ್ಟಿದ್ದೀವಿ. ಇಲ್ಲಿ ಕೂಡ ಪೂಜೆ ಮಾಡಿದ್ದೀನಿ ನಾನು. ಇಲ್ಲಿ ಕೂಡ ದೇವ್ರ ಹತ್ರನೂ ಒಂದು ರಂಗೋಲಿ, ದೀಪ ಎಲ್ಲ ಆಗಿದೆ, ಹಚ್ಚಿದ್ದೀನಿ. ಇವಾಗ ನಾವು ಒಂದು ತಂದೆ ನೀನು ತಾಯಿ ನೀನು, ನನ್ನ ಮಗಳು ನಾನು ವಚನ ಹೇಳ್ತಾ ಇದ್ವಿ. ತಂದೆ ನೀನು, ತಾಯಿ ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ. ನಾನಿವಾಗ ಒಂದು ಹಾಡ ಹಾಡ್ತೀನಿ. ವಚನದಲ್ಲಿ ನಾಮಾಮೃತರು, ವಚನದಲ್ಲಿ ನಾಮಾಮೃತರು, ನಯನದಲ್ಲಿ ನಿನ್ನ ಕೀರುತಿ ತುಂಬಿ, ನಯನದಲ್ಲಿ ನಿಮ್ಮ ಕೀರುತಿ ತುಂಬಿ, ನನದಲ್ಲಿ
ಈಗ ಒಂದು ಜಯಗುರು ಜಯಗುರು ಬಸವಣ್ಣ ಸಾಂಗ್ ಭಜನೆ ಮಾಡ್ತೀನಿ ನಾನು ಮಾಡ್ತಾ ಇದ್ದೀನಿ. ಜಯ ಗುರು ಜಯ ಗುರು ಬಸವಣ್ಣ, ಜಯ ಗುರು ಜಯ ಗುರು ಬಸವಣ್ಣ, ಜಂಗಮರೂಪನಿ ಬಸವಣ್ಣ, ಜಗದೋದ್ಧಾರಕ ಬಸವಣ್ಣ, ಅಣುವಿನೊಳಗೆ ನೀ ಅಣುವಣ್ಣ, ಮಹರೊಳಗೆ ನೀ ಮಹವಣ್ಣ, ಭಕ್ತರ ಪ್ರಾಣ ನಿವಾಸನೆ ಅಣ್ಣ, ಬೇಗನೆ ಬಾರೋ ಬಸವಣ್ಣ, ಜಯ ಗುರು ಜಯ ಗುರು ಬಸವಣ್ಣ, ಜಯ ತುಜ ಜಯ ಗುರು ಬಸವಣ್ಣ, ಜಯ ತುಜ ಜಯ ಗುರು ಬಸವಣ್ಣ. ಇವಾಗ ಆರತಿ ಮಾಡೋಣ. ಆರತಿ ಇಲ್ಲ ಆರತಿ ಮಾಡು, ಆರತಿ ಆರತಿ ಮಾಡೋಣ. ಆರತಿ ಮಾಡು. ಬಸವಣ್ಣನವರು ಹೇಳಿರೋ ಪ್ರಕಾರ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕಾಯಕವೇ ಕೈಲಾಸ. ನಿಮಗೆ ನನ್ನ ಇವತ್ತಿನ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೊಳ್ಳೆ ಕಮೆಂಟ್ ಕೊಡಿ ಅಂತ ಹೇಳ್ತಾ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಬಾಯ್.